ಮೇಡಮ್ ಹೋದ್ ಸಲಿ ನಾವು ಮಾಡ್ದಾಗ್ಲೇನೇನೆ ಅಷ್ಟು ಪಬ್ಲಿಸಿಟಿ ಇಲ್ಲ, ಅಷ್ಟು ಇಲ್ದಿರನೇನೆ ಸುಮಾರು ಲಕ್ಷಗಟ್ಲೆ ಜನ ಬಂದಿದ್ರು. ನಾವು 125 ಎಕರೆನಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಹೋದ್ ಸಲಿದು. ಅದರಲ್ಲಿ ವ್ಯವಸ್ಥಿತವಾಗಿ ಒಂದೊಂದಕ್ಕೆ ಒಂದೊಂದು ಇದು ಮಾಡಿದ್ವಿ. ಈ ಸಲಿನೂ ಅಷ್ಟೇನೇನೆ ಸ್ಟಾಲ್ಸ್ ಆಪೋಸಿಟ್ ಮಾಡ್ತೀನಿ, ರೇಸು ಒಂದ್ ಸೈಡ್, ರೋಡು ತುಂಬಾ ವ್ಯವಸ್ಥಿತವಾಗಿ ಎಲ್ರಿಗೂ ಅನುಕೂಲ ಆಗಿ. ಯಾಕಂತಂದ್ರೆ ಅಲ್ಲಿ ತಿನ್ಕೊಂಡು ಇಲ್ಲಿ ಬಂದು ಇದು ಮಾಡೋ ಬದಲು ಅದೇ ಒಂದ್ ಸಪರೇಟ್ ಇರ್ಲಿ, ಇದೇ ಒಂದ್ ಸಪರೇಟ್ ಇರ್ಲಿ ಅಂತ ತುಂಬಾ ಪ್ಲಾನ್ಡ್ ಆಗಿ. ಯಾಕಂತಂದ್ರೆ ನಾನು ಬೌಂಡ್ರಿ ಫಿಕ್ಸ್ ಮಾಡಕ್ಕೇನೇನೆ 2-3 ದಿನ ಬೇಕಾಗುತ್ತೆ. ಆ ಬೌಂಡ್ರಿ ಕ್ಲಿಯರ್ ಮಾಡೋಷ್ಟ್ರಲ್ಲಿ 15 ದಿನ ಮಿನಿಮಮ್ ಬೇಕು. ಈಗ ನಾನು ಏಕ್ದಮ್ ಮಾರ್ಚ್ ಅಂತ ಅಂದಿದ ತಕ್ಷಣ ನನ್ಗೆ ಹೋದ್ಸಲಿ ಅಂದಂಗ ನಾನು ಅನ್ಕೊಂಡಿದ್ದೆ, ಅದು ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಒಂದು ಸಮುದ್ರದ ಅಲೆ ನಾನು ನೋಡ್ದಂಗೆ ಜನ ನನ್ನ ಕಣ್ಮುಂದೆ ಇವಾಗೆ ಕಾಣಿಸ್ತಾವ್ರೆ. ಸೊ ಅದಕ್ಕೋಸ್ಕರ ಯಾರು ಬಂದಿರೋರ್ಗೆ ಯಾರಿಗೂ ಹೆಚ್ಚು ಕಡಿಮೆ ಆಗ್ಬಾರ್ದು. ಆಮೇಲೆ ನಿಮ್ ಮೀಡಿಯಾದವ್ರಿಗೆ ನಮ್ ಕಡೆಯಿಂದ ಬ್ಯಾಡ್ಜಸ್ ಇರುತ್ತೆ, ದಯವಿಟ್ಟು. ಯಾಕಂತಂದ್ರೆ ಲಕ್ಷಗಟ್ಲೆ ಜನದಲ್ಲಿ ಗುರ್ಸಕ್ ಆಗಲ್ಲ, ನಿಮ್ಮನ್ನೇ ತಳ್ಬೋದು. ನೀವು ರೇಸ್ ಒಳಗಡೆನೆ ನಿಮ್ಮನ್ನ ಬಿಟ್ಕೊಂಡು ನೀವು ಕವರೇಜ್ ಮಾಡೋದಕ್ಕೆ ನಮ್ ಕಡೆಯಿಂದ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮ್ಗೆ. ಅಣ್ಣ, ಹಳ್ಳಿ ಕಾರ್ 3 ಕ್ಯಾಟಗರಿ. ಹಳ್ಳಿ ಕಾರು ಕಸಿ ಎತ್ತು, ಹಳ್ಳಿ ಕಾರು ಹೆಣ್ಣು ದನ, ಮತ್ತೆ ಕರುಗಳ ರೇಸು. ಅದು ಮಾಡ್ಬೇಕಾ ಬೇಡವಾ ಅಂತ ನಾನು ಮಂಡ್ಯಕ್ಕೆ ಒಂದು ಪ್ರೆಸ್ ಮೀಟ್ ಕೊಡ್ಬೇಕು, ದಯವಿಟ್ಟು ಅವತ್ ಬಂದು ಕವರ್ ಮಾಡ್ರಿ. ಯಾಕಂತಂದ್ರೆ ನಾನು ಇಲ್ದವಾಗ ಒಂದು ವ್ಯಕ್ತಿಗೆ ಅವಮಾನ ಮಾಡ್ಬೇಕಂತ ಸ್ಟೇಜ್ ಮಾಡಿರೋದು ಮೋಸ್ಟ್ಲಿ ಇಡೀ ಹಿಸ್ಟ್ರಿನಲ್ಲಿ ಅದೇ ಪ್ರಪ್ರಥಮ ಅಂತ ಇರ್ಬೋದು. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಒಂದು ವ್ಯಕ್ತಿತ್ವನ ಹೊಡಿಬೇಕಂತಂದ್ರೆ ಒಂದು ಡೈಮಂಡ್ ಇಂದಾನೆ ಕಟ್ ಮಾಡಕ್ ಸಾಧ್ಯ. ಅದು ಎಲ್ಲ ಇವತ್ತು ಈ ಜನ ನೀವೇ ಅದ್ರನ್ನ ಇವತ್ತು ಏನ್ ನಿಂತಿದ್ದೀರಾ ಅದು ಉತ್ತರ ಗೊತ್ತಾಗ್ತೈತೆ. ಬಟ್ ನಾನು ಮಂಡ್ಯಕ್ಕೆ ಯಾಕೆ ವಿಸಿಟ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಅವತ್ತು ನನ್ಗೋಸ್ಕರ ನಿಂತು ಮಾತಾಡಿರೋ ನಮ್ಮ ಅಭಿಮಾನಿಗಳಿರ್ಬೋದು, ನನ್ನ ಅಣ್ಣ ತಮ್ಮಂದ್ರು ಇರ್ಬೋದು, ಅವ್ರನ್ನ ಚೇಲಾಗ್ಲನ್ನೋ ಮುಖಾಂತರ ಪದಗಳು ಬಳಕೆಗಳು ದಯವಿಟ್ಟು ಮಾಡಿದಾರಂದ್ರೆ ಇರ್ಲಿ, ಅವ್ರು ಮನೆ ಮಕ್ಕಳು ಚೆನ್ನಾಗಿರ್ಲಿ. ನಾನು ಹೆಸರುಗಳಂತೂ ಹೇಳಲ್ಲ, ನೀವು ಆ ಕೆಳಮಟ್ಟಕ್ಕೆ ಇಳ್ದಿದ್ದೀರ ಅನ್ಬಿಟ್ಟು ನಾನು ಇಳಿಯಕ್ ರೆಡಿ ಇಲ್ಲ. ಬಟ್ ಕಲ್ಲಹಳ್ಳಿ ಅವರೇ, ಮತ್ತೆ ಮಾಗಡಿ ಅವರೇ, ಆಮೇಲೆ ತುಮಕೂರು ಅವರೇ, ನಿಮ್ಮೂವರು, ಮತ್ತೆ ಇಲ್ಲಿ ಸರ್ಜಾಪುರ ಪಕ್ಕದಲ್ಲಿರೋ ತಿಂಡ್ಲು, ಸೋಕಾಲ್ಡ್ ನೀವೆಲ್ಲ ಗಣ್ಯ ವ್ಯಕ್ತಿಗಳು. ನೀವೆಲ್ಲ ಬಹಳ, ನಿಮ್ ಹೆಸರುಗಳು ಹೇಳಲ್ಲ, ನಿಮ್ 3 ಹೆಸರುಗಳು ಹೇಳಿದ್ ಪಾಪ ನಿಮ್ಮೂರಲ್ಲೂ ನಮ್ಮ ಅಭಿಮಾನಿಗಳವ್ರೆ. ದಯವಿಟ್ಟು ನೀವು ಬೇಜಾರ್ ಮಾಡ್ಕೊಂಬೇಡ್ರಿ. ಕ್ರಿಮಿ ಕೀಟಕ್ಕೂ ಹೋಲ್ಸಲ್ಲ ನಾನು, ಕ್ರಿಮಿ ಕೀಟಕ್ಕೆ ಹೋಲ್ಸಿದ್ರು ತಪ್ಪಾಗ್ತದೆ. ಅದು ಭಗವಂತನ ಕೊಟ್ಟಿರೋ ಒಂದು ಕ್ರಿಯೇಷನ್ಸ್ ಅವು, ಅದಕ್ಕೂ ನೀವು ಸಲ್ಲಲ್ಲ. ಬಟ್ ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಗೆಲ್ಲಾನು ಉತ್ತರಗಳು ಸಿಕ್ಕೈತೆ. ಎಲ್ಲೋ ನಿಮ್ಮ ಹೆಸರುಗಳು ಬಳಸಿ ನಿಮ್ಗೆ ತೊಂದರೆಗಳ ಮಾಡೋ ಅಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ, ನನ್ಗೆ ಬೇಕಾಗೂ ಇಲ್ಲ. ನನ್ನ ಕೆಲಸ ಮಾತಾಡುತ್ತೆ. ನಾನು ಸಾಯೋವರ್ಗು ಜನದ ಜೊತೆ ಇದ್ದು ಜನದ ಜೊತೆನೆ ನಾನು ಇರೋದು. ಸೊ ನಿಂದಿಸುವವರು ಇರ್ಬೇಕಯ್ಯ ಹಂದಿ ಅಂತ ಅವ್ರ ಕೆಲಸ ಅದೇನೆ, ಅವ್ರು ಅದು ಮಾಡ್ತಾ ಇರ್ಲಿ. ಆಮೇಲೆ ಇನ್ನ ಸೋಕಾಲ್ಡ್ ಕೆಲವೊಬ್ರು ಏನೇನೋ ವಿಡಿಯೋಗಳು ಅದು ಇದು ಮಾಡಿ ಅವ್ರದ್ದು ಇಷ್ಟ ಬಂದಂಗೆ ರೂಮಲ್ಲಿ ಇಲ್ಲ ಯಾವ್ದಾನ ಒಂದು ಮಾವಿನಕಾಯಿ ಮರದ ಕೆಳಗೆ, ಯಾಕಂತಂದ್ರೆ ಪಬ್ಲಿಕ್ ಅಲ್ಲಿ ಬಂದ್ ಹೇಳ್ದಲ್ಲ ಸೊಳ್ಳೆ ಗುಡ್ತಾ ಇದ್ರೆ ಏನಾಗ್ತದೆ ಹಂಗೆ. ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ, ಇವಾಗ ನೀವೇ ಒಂದ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರ, ನಿಮ್ ಚಾನಲ್ ಅಲ್ಲಿ ಇರೋರೆಲ್ಲ ನೀನ್ ಪ್ರೀತಿಸ್ತಾರ? ಯಾಕೆ ಯಾಕೆ ಬರ್ತು ದ್ವೇಷ? ಉತ್ತರ ಸಿಗ್ತಾಣ? ಸಿಗ್ತಾ? ಓಕೆ. ಇನ್ನೇನ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ರಿ. ಹಿಂಗ್ ಕೊಡು, ಅದ್ರ ನಾವ್ ಹಾಕ್ಲಿ ಇದಪ್ಪ, ಆಮೇಲೆ ತಗೊಂತೀನಿ. ನೋಡ್ರಿ, ಹಿಂಗೆ ನಮ್ಮ ಹುಡುಗರೆಲ್ಲ ಅತಿ ಬುದ್ಧಿವಂತರು. ನಡಿಯಪ್ಪ, ನಡಿ ಅಂದಿದ್ ಹಂಗಲ್ಲ, ಅದ್ರನ್ನ ಇಕ್ಕೋ ಆಮೇಲೆ ಕೊಡು. ಮೀಡಿಯಾ ಮುಂದೆ ಬಂದು ಇದು ಕೊಡ್ತೇನೆ ನೋಡ್ರಿ, ಅದೇನಪ್ಪ ಇದು ಗಂಟ್ಲಕ್ಕ ಚಾಕ್ಲೇಟ್ ಕೊಟ್ಟಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.